ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಭಟ್ಕಳ ತಾಲೂಕಿನ ದೋಣಿ ದುರಂತದ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ಮಂಕಾಳು ವೈದ್ಯ. ನಾಪತ್ತೆಯಾದ 4 ಮೀನುಗಾರರ ಕುಟುಂಬಕ್ಕೆ ಧೈರ್ಯ ತುಂಬಿದ ಸಚಿವರು. ಭಟ್ಕಳ ತಾಲೂಕಿನ ಅಳವೆಕೋಡಿ ಅಳಿವೆಗೆ ಮೀನುಗಾರಿಕೆಗೆ ತೆರಳಿದ್ದ ದೋಣಿ ಮಗುಚಿ ಬಿದ್ದ ಪರಿಣಾಮವಾಗಿ 4 ಮೀನುಗಾರರು ನಾಪತ್ತೆಯಾಗಿರುವ ದುರ್ಘಟನೆ ನಡೆದಿತ್ತು. ಈ ಸುದ್ದಿ ತಿಳಿದ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರಿನಿಂದ ಆಗಮಿಸಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ನಾಪತ್ತೆಯಾದ ಮೀನುಗಾರರ ಕುಟುಂಬಕ್ಕೆ ಧೈರ್ಯವನ್ನು ತುಂಬಿದ್ದಾರೆ. ನಾಪತ್ತೆಯಾದ ಮೀನುಗಾರರಿಗಾಗಿ ಶೋಧ ಕಾರ್ಯ ಇಂದು ಸಹ ನಡೆಯುತ್ತಿದ್ದು, ಘಟನಾ ಸ್ಥಳಕ್ಕೆ ಮೀನುಗಾರಿಕಾ ಸಚಿವ ಮಂಕಾಳು ವೈದ್ಯರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಿನ್ನೆ ಸಂಜೆ ವೇಳೆ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ಆಕಸ್ಮಿಕವಾಗಿ ದೋಣಿ ಮುಳುಗಡೆಯಾಗಿ 4 ನಾಪತ್ತೆಯಾಗಿದ್ದರು. ಈ ನಾಪತ್ತೆಯಾದವರಲ್ಲಿ ರಾಮಕೃಷ್ಣ ಮಂಜು ಮೊಗೇರ್ ಜಾಲಿ, ಸತೀಶ್ ತಿಮ್ಮಪ್ಪ ಮೊಗೇರ್ ಅಳಿವೆಕೋಡಿ, ನಿಶ್ಚಿತ್ ಮೊಗೇರ್ ಅಳಿವೆಕೋಡಿ, ಗಣೇಶ್ ಮಂಜುನಾಥ್ ಮೊಗೇರ್ ಎಂದು ತಿಳಿದು ಬಂದಿತ್ತು. ನಾಪತ್ತೆಯಾದವರಲ್ಲಿ ರಾಮಕೃಷ್ಣ ಮಂಜು ಮೊಗೇರ್ ಅವರು ಹೊನ್ನೆಗದ್ದೆ ಸಮುದ್ರ ತೀರದಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದ ಜಿಲ್ಲಾ ಉಸ್ತುವಾರಿ ಹಾಗೂ ಮೀನುಗಾರಿಕಾ ಸಚಿವ ಮಂಕಾಳು ವೈದ್ಯ ಅವರು ನಾಪತ್ತೆಯಾದ ಮೀನುಗಾರರ ಕುಟುಂಬ ಹಾಗೂ ಸಹ ಮೀನುಗಾರರಿಗೆ ಧೈರ್ಯವನ್ನು ತುಂಬಿದ್ದು, ಶೋಧ ಕಾರ್ಯ ನಿರಂತರವಾಗಿ ನಡೆಯುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ಮೀನುಗಾರರ ಬದುಕು ತುಂಬಾ ಕಷ್ಟದ ಬದುಕಾಗಿದೆ. ಇವರು ಯಾವಾಗಲೂ ತಮ್ಮ ಜೀವದ ಹಂಗು ತೊರೆದು ತಮ್ಮ ವೃತ್ತಿಯನ್ನು ನಿರ್ವಹಿಸುತ್ತಾರೆ. ಮಳೆಗಾಲದ ಸಂದರ್ಭದಲ್ಲಿ ತುಂಬಾ ಜಾಗ್ರತೆಯನ್ನು ವಹಿಸಬೇಕಾದದ್ದು ಅನಿವಾರ್ಯ. ಮೀನುಗಾರರು ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಎಂದು ಭಾವುಕವಾಗಿ ಹೇಳಿಕೊಂಡರು. ತುಫಾನ್ ಆಗಿದೆ, ಮತ್ತೆ ಹೋಗಬೇಡಿ ಅಂತಲೂ ಹೇಳಿದ್ದೆ. ಈಗ ಏನು ಹೇಳುವಂಗಿಲ್ಲ. ಈಗ ಒಬ್ಬರು ನೋಡಿ ಒಬ್ಬರು ಹೋಗುವಂಥದ್ದು ಈಗ ಭಾಳ ಬೇಜಾರಾಗಿದೆ. ಮಂಗಳೂರದಿಂದ ಮುರುಡೇಶ್ವರವರಿಗೆ ಹೆಚ್ಚು ಕಡಿಮೆ 11 ಅಂತ ಕಾಣ್ತದೆ. ಈ ವರ್ಷ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಏನು ಸಾವನ್ನಾಗ ನೋಡ್ತಾ ಇರೋದು. 20 ದಿನಕ್ಕೆ 12 ಜನ ಆದರು. ಭಾಳ ನೋವಾಗಿದೆ. ಆದರೆ ನಾವು ಅವರಿಗೆ ಮತ್ತೆ ಹೇಳ್ತೀನಿ, ನಿಷೇಧ ಬೋಟ್ನವರಿಗೆ ಮಾತ್ರ 3 ತಿಂಗಳ ನಡೆಯಿತು. ಈಗ 2 ತಿಂಗಳ ಮಾಡಿದ್ದಾರೆ. 61 ದಿವಸ ಏನೋ ಮಾಡಿದ್ದಾರೆ. ಅದು ಈಗ ಹೋಗಬೇಡಿ ಅಂತ ಎಲ್ಲರಿಗೂ ಹೇಳಿದ್ದೀವಿ. ಆಗಸ್ಟ್ 15ರವರೆಗೆ ಹೋಗ್ಲಿಕ್ಕಿಲ್ಲ ಅನ್ನೋರಿ ವಾತಾವರಣ, ಅಥವಾ ಸಮುದ್ರ ಏನಾದರೂ ಶಾಂತ ಆದರೆ ಮತ್ತೆ ಹೋಗುವಂಥದ್ದು ಏನು ಅಂತೇಳಿ ಯೋಚನೆ ಮಾಡ್ತೇವೆ. ನಿಮ್ಮ ಮುಖಾಂತರ ಮತ್ತೆ ಮನವಿ ಮಾಡ್ತೀನಿ ಅವರಿಗೆ, ಯಾರೂ ಹೋಗಬೇಡಿ ಅಂತ. ನಾವು ಪ್ರತಿ ವರ್ಷ ಏನು ಲೈಸೆನ್ಸ್ ರಿನ್ಯೂವಲ್ ಅಂದೇಳಿ ಮಾಡ್ತೇವೆ, ಅಂದರೆ ಬೋಟ್ RC ರಿನ್ಯೂವಲ್ ಅಂದೇಳಿ ಮಾಡ್ತೇವೆ. ಆಗ ಓನರ್ ಹತ್ರ ಬರೆಸ್ಕೊಳ್ತೇವೆ, ನೀವು ಎಷ್ಟು ಜನ ಇದ್ರಿ, ಅಷ್ಟು ಜಾಕೆಟ್ ಇದೇ ಇಲ್ಲ ಅಂತ. ಇದೆ ಅಂದೇಳಿ ಬರ್ಕೊಟ್ಟು ಬರ್ತಾರೆ. ಜಾಕೆಟ್ ಹಾಕೊಳ್ಳೋದು ಇದರಿಂದ ಇದು ಅನಾಹುತ ಆಗಲಿಕ್ಕೆ ಸಾಧ್ಯ ಇದೆ. ನಾವು ಸರ್ಕಾರದಿಂದನೂ ಆದಷ್ಟು ಕೊಡ್ತಾ ಇದ್ದೇವೆ. ಅಂದರೆ ದೊಡ್ಡ ಪ್ರಮಾಣ ಆದ್ರಿಂದ ಹೆಚ್ಚು ಕಡಿಮೆ ಏನು 1 ಲಕ್ಷ ಜನರಷ್ಟೇ ಆಗ್ತದೆ. 8,000 ನಾಡು ದೋಣಿ ಉಂಟು. ಅಲ್ಲ ಕಡೆ ಮತ್ತೊಂದು ಸರ್, ಆ ಜಾಕೆಟ್ ಬಗ್ಗೆ ಅದು ಹಾಕೊಂಡ್ರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೊಂದು ರೀತಿ ವಿನ್ಯಾಸದ ಒಂದು ಜಾಕೆಟ್ ಇದೆ, ಅದನ್ನ ತಮಗೆ ಸಪ್ಲೈ ಮಾಡಿದ್ರೆ ಒಳ್ಳೆ ಆಗ್ಬಹುದು. ಈಗ ಅದನ್ನು ನೋಡ್ತಾ ಇದ್ದೇವೆ. ಜಾಕೆಟ್ ಹಾಕೊಳ್ಳೋದು ಇಲ್ಲಿಂದ ಹೊರಗೋಗುವಾಗ ಮತ್ತೆ ಒಳಗೆ ಬರುವಾಗ ಹಾಕೊಂಡ್ರೆ ಈ ಅನಾಹುತ ಆಗುದಿಲ್ಲ. ಬಲೆ ಬಿಡುವಾಗ ಅದು ಬಲೆ ಏನು ಹಳ್ಳಿ ಭಾಷೆಯಲ್ಲಿ ಹೇಳಬೇಕಂದ್ರೆ ಬಲೆ ಕೊಳಿಸ್ತೀವಿ ಸರ್ಟಿಗೆ ಅಥವಾ ಏನು, ಅದು ಹೋಗುವಾಗ ಮತ್ತೆ ಬರುವಾಗ ಹಾಕೊಂಡ್ರೆ ಈ ಅನಾಹುತ ಆಗುದಿಲ್ಲ. ಯಾಕೆಂದ್ರೆ ರಫ್ ಇರೋದೇ ಏನು ಅಳವಿ ಬಾಯಲ್ಲಿ ಮಾತ್ರ ಬಿಟ್ಟರೆ ಮತ್ತೆ ಹೊರಗೋದ್ಮೇಲೆ ಆ ಥರ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಜಾಕೆಟ್ ಕಂಪಲ್ಸರಿ ಹಾಕೊಳ್ಳೇಬೇಕು. ಮತ್ತು ಇನ್ನೇ ಬೇಕು ಅಂದರೂ ಕೊಡ್ಲಿಕ್ಕೆ ನಾವು ಸರ್ಕಾರದಲ್ಲಿ ರೆಡಿ ಇದ್ದೇವೆ. ಪ್ರತಿ ವರ್ಷ ಕೊಡ್ತಾ ಇದ್ದೇವೆ. ಆ ಮಟ್ಟದಲ್ಲಿ ಕೊಡೋದಿಲ್ಲಾಗಿದ್ರು ಯಾರಿಗೆ. ಈಗ ಒಂದು 50 ದೋಣಿ ಇದ್ದರೆ 10 ಜನಕ್ಕೆ ಕೊಡ್ತಿದ್ರು ನಾವು. ಈ ಥರ 10 ಬರೋ ವರ್ಷ 10 ಜನ ಹೀಗೆ ಕೊಡ್ತಿದ್ರು. ಇದ್ದದ್ದು ಹಾಕೋದಿಲ್ಲ. ಇದು ಅನಾಹುತಕ್ಕೆ ಕಾರಣ. ಉಳಿದ 3 ಶೋಧ ಕಾರ್ಯ ಕರಾವಳಿ ಕಾವಲು ಪಡೆ, ಸ್ಥಳೀಯ ಮೀನುಗಾರರು ಹಾಗೂ ರಕ್ಷಣಾ ಸಿಬ್ಬಂದಿಗಳು ಮಾಡುತ್ತಿದ್ದಾರೆ. 3 ಮೀನುಗಾರರು ಶೀಘ್ರದಲ್ಲಿ ಸಿಗುವಂತಾಗಲಿ ಎನ್ನುವುದು ಭಟ್ಕಳಿಗರ ಆಶಯವಾಗಿದೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.